ಪ್ರೈಸ್ ದ ಲಾರ್ಡ್. ಎಲ್ಲ ದೇವರ ಮಕ್ಕಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ದೇವರ ನಾಮ ಮಹಿಮೆ ಪಡಬೇಕು. ಬನ್ನಿರಿ, ಈ ದಿನದಲ್ಲಿ ಎಲ್ಲರೂ ಸಂತೋಷವಾಗಿ ಯೂಟ್ಯೂಬನ್ನು ಓಪನ್ ಮಾಡಿ ನೋಡುವವರು ಪ್ರತಿಯೊಬ್ಬರು ಆಶೀರ್ವಾದ ಹೊಂದಿಕೊಳ್ಳುತ್ತಾರೆ ಎಂದು ನನಗೆ ನಂಬಿಕೆ ಇದೆ. ನೀವು ನಂಬುತ್ತೀರಾ ಎಂದು ನಾನು ನಂಬುತ್ತೇನೆ. ಬನ್ನಿರಿ, ವಾಕ್ಯದ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ಕರ್ತನ ನಾಮವನ್ನು ಮಹಿಮೆ ಪಡಿಸುತ್ತಾ ನಾವು ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮ ನಮ್ಮನ್ನು ನಡೆಸ್ತಾರೆ ಎನ್ನುವುದು ನಾವು ನೋಡಿಕೊಳ್ಳೋಣ. ಅರ್ಥ ಆಯ್ತಾ? ನಾವು ಮಾತ್ರ ಅಲ್ಲ ಇಲ್ಲಿ ಕೂಡಿರೋದು, ಪರಿಶುದ್ಧಾತ್ಮನು ಬರಬೇಕು. ಬನ್ನಿರಿ, ವೆಲ್ಕಮ್ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಬನ್ನಿ. ಸ್ತೋತ್ರ ಸ್ವಾಮಿ. ಕಣ್ಗಳನ್ನು ಮುಚ್ಚೋಣ. ಯೇಸುವೇ ಸ್ತೋತ್ರ. ನಾವು ಕುಳಿತಿರುವುದು, ನಾವು ನೋಡುವ ವಿಧ ಎಲ್ಲ ಕರೆಕ್ಟಾಗಿರತಕ್ಕ ಹಾಗೆ ಪರಿಶುದ್ಧಾತ್ಮ ನಡೆಸಿಕೊಡುವಂತೆ ಯೇಸುವಿನ ನಾಮದ ನಾನು ಪ್ರಾರ್ಥಿಸ್ತಾ ಇದ್ದೀನಪ್ಪ. ಕೂಡಿರುವ ಎಲ್ಲ ಯೂಟ್ಯೂಬ್ ನೋಡುವವರನ್ನು ಆಶೀರ್ವದಿಸಪ್ಪ. ನಿನ್ನ ಆಶೀರ್ವಾದ ಕರ ಅವರ ಮೇಲೆ ಚಲಿಸಲ್ಪಡಲಿ. ಕುಟುಂಬವಾಗಿ ನನ್ನನ್ನು, ನನ್ನ ಕುಟುಂಬವನ್ನು ಸಹ ಆಶೀರ್ವದಿಸಲ್ಪಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ ಕರ್ತಾವೇ. ಸ್ತೋತ್ರ 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 ಸ್ತೋತ್ರ. ಬಾ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆನು. ಅಭಿಷೇಕದಿಂದ ನನ್ನನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಜೀವ ಜನನಿ ದಾಹನಿಗೊಬ್ಬುಗೆಯೇ ಆಲೋಚನಕ ತನಿ ನೀ ಆಳ್ವಿಕೆ ಮಾಡು. Welcome Holy Spirit, we are in your presence. Fill us with your power. Live inside of me. Yes, Holy Spirit, live inside of me. We welcome you, Holy Spirit. Hallelujah, hallelujah, hallelujah. ಯೇಸುವೇ, ನಿನ್ನ ನಾಮ ಮಹಿಮೆ ಹೊಂದಲಿ ಕರ್ತಾವೆ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಬನ್ನಿರಿ ದೇವರ ಮಕ್ಕಳೇ, ದಿನಕ್ಕಾಗಿ ತೆಗೆದುಕೊಂಡಿರುವ ವಾಕ್ಯ ಯೆರೆಮೀಯ 23. ಸತ್ಯವೇದ ವಾಕ್ಯಗಳನ್ನು ತೆಗೆಯಿರಿ. ನೀವು ತೆಗೆದುಕೊಂಡು ಬಂದಿರುವುದಾದರೆ ಸತ್ಯವೇದ ವಾಕ್ಯಗಳನ್ನು ಹಿಡಿದುಕೊಂಡು ಈ ಸಂದೇಶವನ್ನು ಕೇಳಬೇಕು ಎನ್ನುವುದೇ ನನ್ನ ಕೋರಿಕೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯ ಜೀವವುಳ್ಳ ವಾಕ್ಯ. ಈ ವಾಕ್ಯದ ಕಡೆಯಲ್ಲಿ ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮ ನಮ್ಮ ನಡೆಸ್ತಾರೆ ಎನ್ನೋದು ನಾವು ನಂಬಿಕೆಯಿಂದ ಈ ವಾಕ್ಯಗಳನ್ನು ಕೇಳುವವರಾಗಿರಬೇಕು, ಓದುವವರಾಗಿರಬೇಕು, ಬರೆದುಕೊಂಡು ಇಟ್ಕೊಳ್ಳುವವರಾಗಿರಬೇಕು. ಕಾರಣ ನೀವು ಧ್ಯಾನ ಮಾಡಬೇಕು ಎನ್ನುವುದೇ. ಬನ್ನಿರಿ, ಓದಿಕೊಳ್ಳೋಣ. ಯೆರೆಮೀಯ 23, 5-8 ಓದಿಕೊಳ್ಳೋಣವೇ? ಬನ್ನಿರಿ, 5 ಓದೋಣ. ಯೆಹೋವನು ಹೀಗನ್ನುತ್ತಾನೆ. ಯಾರು ಹೇಳ್ತಾ ಇದ್ದಾರೆ? ಯೆಹೋವನು ಹೀಗನ್ನುತ್ತಾನೆ. ಹೀಗೋ, ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಿಕೆಯನ್ನು ಚಿಗುರಿಸುವೆನು. ನೋಡಿ, ದಾವೀದನ ಕಾಲದಲ್ಲಿ ಪರಿಶುದ್ಧಾತ್ಮನ ಹೇಳ್ತಾ ಇರೋದಿಲ್ಲಿ ಏನು, ಪಟ್ಟಕ್ಕೆ ಯಾವ ರೀತಿ ರಾಜನು ಪಟ್ಟಕ್ಕೆ ಬರ್ತಾರೆ ಅನ್ನೋದು ವಾಗ್ದಾನ ಕೊಡ್ತಾ ಇರೋದು. ಇಲ್ಲಿ ಹೇಳ್ತಾ ಇರೋದು ದೇವರು, ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಿಕೆಯನ್ನು ಚಿಗುರಿಸುವೆನು. ಅಂದರೆ ಏನು? ಆಶೀರ್ವಾದವನ್ನು ತುಂಬಿಸುವೆನು. ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ನೋಡಿ, ದಾವೀದನು ಅವಾಗ ಸಿಂಹಾಸನದಲ್ಲಿ ಕುಳ್ಳಿರಿಸುವಾಗ ನೀತಿ ನ್ಯಾಯದಿಂದ ರಾಜ್ಯವಾಳ್ತಾನೆ ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಲ್ಲೆಲೂಯ. ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು. ನೋಡು, ದೇವರೇ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವನು ಯಾರ ಕಾಲದಲ್ಲಿ? ದಾವೀದನ ಕಾಲದಲ್ಲಿ. ಇಲ್ಲಿ ಎಲ್ಲರೂ ಯಾರು? ಯಹೂದ್ಯರು ಸುರಕ್ಷಿತವಾಗಿರ್ತಾರೆ ಅಂತ. ಇಸ್ರಾಯೇಲರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನೋ, ಅಂದರೆ ಯೆಹೋವನೇ ನಮ್ಮ ಸದ್ಧರ್ಮ. ಅರ್ಥ ಆಯ್ತಾ? ಎಂಬ ಹೆಸರು ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾನೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರಾಯೇಲ್ ಮನೆತನವೆಂಬ ಸಂತಾನವನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ
ಉದ್ಧರಿಸಿದ ಯೆಹೋವನ ಜೀವದಾನೇ ಎಂದು ಪ್ರಮಾಣ ಮಾಡುವರು. ನೋಡಿ, ಅವರು ಗುಣಗುಟ್ಟುವಾಗಲ್ಲ ದೇವರು ನೋಡಿ ಬೇಜಾರುಪಟ್ಟರು, ದುಃಖಪಟ್ಟರು. ನೋಡಿ, ಒಂದೊಂದು ಸಾರಿ ನಮ್ಮ ಮಕ್ಕಳು ನಮ್ಮನ್ನು ನೋಯಿಸಿದ್ರೆ ನಾವು ದುಃಖ ಪಡ್ತೀವಲ್ವ. ನೆನೆಸ್ಕೊಳ್ಳಿ, ನಮ್ಮನ್ನು ಯಾವ ರೀತಿ ಸೃಷ್ಟಿ ಮಾಡಿರ್ಬೋದು ದೇವರು. ಆ ದೇವರ ಮಕ್ಕಳಾಗಿದ್ದೇವೆ ನಾವೇನಾದರೂ ಗುಣಗುಟ್ಟಿದ್ರೆ ಆತನಿಗೆ ಎಷ್ಟು ನೋವಾಗುತ್ತದೆ ದೇವರ ಮಕ್ಕಳೇ ಅಲ್ವಾ. ಆಗ ಅದು ನಾವು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು ದೇವರನ್ನು. ಇಲ್ಲಿ ಹೇಳ್ತಾ ಇದ್ದಾರೆ, ತಳ್ಳಿಬಿಟ್ಟ ದೇಶಗಳಿಂದ ಎಲ್ಲದರಲ್ಲಿಯೂ ಅವರನ್ನು ನಾನು ಉದ್ಧರಿಸಿ ನಾನು ಕರ್ಕೊಂಡು ಬರ್ತೀನಿ ಅಂತ ಇಲ್ಲಿ ಪ್ರಮಾಣ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಹಾಗಾದರೆ ಅವರು ಸ್ವದೇಶದಲ್ಲಿ ಸುಖವಾಸಿಗಳಾಗುವರು. ತನ್ನ ಸ್ವದೇಶದಲ್ಲಿಯೇ ಬಂದು ಸುಖವಾಗಿ ಜೀವನ ಮಾಡ್ತಾರೆ. ಇಸ್ರಾಯೇಲ್ ಮಕ್ಕಳು, ಯಹೂದ್ಯರು ಸುಖವಾಗಿ ಇರ್ತಾರೆ. ಇದು ಯೆಹೋವನು ವಾಗ್ದಾನ ಮಾಡ್ತಾ ಇದ್ದಾರೆ. ಯಾರ ಕಾಲದಲ್ಲಿ? ದಾವೀದನ ಕಾಲದಲ್ಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದರಲ್ಲಿ ನೀವು ಏನು ಅರ್ಥ ಮಾಡ್ಕೊಂಡ್ರಿ? ಏನು ಅರ್ಥ ಮಾಡ್ಕೊಂಡಿದ್ದೀರಾ? ನಾವು ಹುಟ್ಟಿದ ದಿನ ಯಾವುದು ಅಂತ ಯೋಚಿಸಬೇಕು. ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡು ಈ ನಿಜವಾದ ರಕ್ಷಕನು ಈತನೇ, ನಮ್ಮ ಆತ್ಮಕ್ಕೆ ದೇವರು ಎಂದು ನಂಬಿ ದೀಕ್ಷಾಸ್ಥಾನ ಹೊಂದ ದಿನವೇ ನಮ್ಮ ದಿನ, ಒಳ್ಳೆಯ ದಿನ, ನಾವು ಹುಟ್ಟಿದ ದಿನ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಆ ದಿನದಿಂದ ಬಂದಂಥ ಉಪದ್ರವಗಳಿತ್ತಲ್ಲ, ಆ ಉಪದ್ರವಗಳಲ್ಲಿ ನೀನು ಇನ್ನೂ ಹಾದು ಹೋಗೋದಿಲ್ಲ. ನಿನ್ನನ್ನು ನಾನು ವಾಗ್ದಾನ ಕೊಡ್ತಾ ಇದ್ದೀನಿ, ನೀನು ಆಶೀರ್ವಾದಕ್ಕೆ ತಿರುಗ್ತಾ ಇದೀಯಾ ಅಂತ ಇಲ್ಲಿ ದೇವರು ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಂಬುತ್ತೀರಾ? ನಂಬಬೇಕು ದೇವರ ಮಕ್ಕಳೇ. ನಂಬಿಕೆಯಿಂದನೇ ಎಲ್ಲವೂ ಪಡ್ಕೊಳ್ಳೋಕ್ಕೆ ಸಾಧ್ಯ. ನಾನು ನಂಬುತ್ತೀನಪ್ಪ, ಯಾಕಂದರೆ ದೇವರು ಆಶೀರ್ವದಿಸುವ ದೇವನು, ಶಿಕ್ಷಿಸುವ ದೇವನು, ಪ್ರೀತಿ ಮಾಡುವ ದೇವನು. ಅರ್ಥ ಆಯ್ತಾ? ನಮಗೆ ಬಂಡೆಯು ಕೋಟೆಯು ವಿಮೋಚಕನು ಆತನಾಗಿದ್ದಾನೆ. ನೋಡಿ, ಸೃಷ್ಟಿ ಮಾಡಿದ ಮಕ್ಕಳನ್ನು ಒಂದು ಕಾಲಕ್ಕೂ ಕೈ ಬಿಡುವ ದೇವನೇ ಅಲ್ಲ ಆತನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಇಲ್ಲಿ ಯಹೂದ್ಯರಿಗೆ ರಾಜವಾಳ್ತಾರೆ. ಇಸ್ರಾಯೇಲ್ ಮಕ್ಕಳು ಎಲ್ಲೆಲ್ಲಿ ನೆಮ್ಮದಿಯಾಗಿ ವಾಸಿ ಮಾಡಿದ್ರು ತನ್ನ ಸ್ವದೇಶದಲ್ಲೇ ಕರ್ಕೊಂಡು ಬಂದು ನೆಮ್ಮದಿಯಾಗಿ ವಾಸ ಮಾಡುವಾಗೆ ನಾನು ಮಾಡ್ತೀನಿ ಅಂತ ವಾಗ್ದಾನ ದೇವರು ಹೇಳ್ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ರೀತಿಯಲ್ಲಿ ದೇವರು ಯಾವ ರೀತಿ ವಾಗ್ದಾನ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಕೀರ್ತನೆ ಭಾಗಕ್ಕೆ ಹೋಗೋಣವೇ? ತೆಗಿರಿ ಕೀರ್ತನೆ ಭಾಗ 128 ತೆಗಿರಿ ಎಲ್ಲರೂ. 128ರಲ್ಲಿ ದೇವರು ಏನು ಮಾತಾಡ್ತಾರೆ ನೋಡೋಣ. ಇಲ್ಲಿನೂ ಅಷ್ಟೇ ಒಂದು ಭಕ್ತನ ಪ್ರಾರ್ಥನೆ. ಯಾತ್ರೆ ಮಾಡುವಾಗ ಆ ಭಕ್ತನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅನ್ನುವುದೇ ಇದು ಆಶೀರ್ವಾದದ ವಾಕ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಓದಿಕೊಳ್ಳೋಣ. 5, 6 ಅರ್ಥ ಆಯ್ತಾ? 128 ಕೀರ್ತನೆ 5, 6 ನೋಡಿ. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಕೀರ್ತನೆಗಾರನು, ಒಂದು ಭಕ್ತನು ಯಾವ ರೀತಿಯಲ್ಲಿ ಯಾತ್ರೆ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ನೋಡಿ. ಅರ್ಥ ಆಯ್ತಾ? ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ. ನೋಡಿ, ಇಲ್ಲರೂ ಇಸ್ರಾಯೇಲರಿಗೆ ಶುಭವಾಗಲಿ ಅಂತಲೇ ಹೇಳ್ತಾ ಇರೋದು. ಮಕ್ಕಳ ಆಶೀರ್ವಾದವನ್ನು ನಾವು ಕಾಣ್ತೀವಿ, ಖಂಡಿತವಾಗಲೂ ಕಾಣ್ತೀವಿ. ನಮ್ಮ ಮೊಮ್ಮಕ್ಕಳೆಲ್ಲ ಚೆನ್ನಾಗಿ ಬಾಳ್ತಾರೆ ದೇವರ ಮಕ್ಕಳಾಗಿ. ನಮ್ಮ ಮಕ್ಕಳು ಸಹ ನಮ್ಮನ್ನು ಕೈ ಬಿಡುವ ದೇವರಲ್ಲ. ಅರ್ಥ ಆಯ್ತಾ? ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಒಂದೊಂದು ಹಾದಿಯಲ್ಲಿ ನೀವು ನೋಡು. ಯೆರೆಮೀಯ 31:3ರಲ್ಲಿಯೂ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡಿಸ್ತೀನಿ, ಅದು ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಿನ್ನನ್ನು ಮಮತೆಯಿಂದ ನಾನು ಸೆಳ್ಕೊಂಡಿದ್ದೀನಿ ಅಂತಲೂ ದೇವರು ಮಾತಾಡಿದ್ದಾರೆ. ಐಶಾಯ 41:10ರಲ್ಲಿ ಏನು ಮಾತಾಡ್ತಾ ಇದ್ದಾರೆ? ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನನ್ನ ಧರ್ಮದ ಬಲಗೈಯನ್ನು ನೀಟಿ ನಿನಗೆ ಆಧಾರವಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದೆಲ್ಲ ಹೇಳಿದಂಥ ದೇವರು ಐಶಾಯ 40:31ರಲ್ಲಿ ಏನು ಮಾತಾಡ್ತಾರೆ? ನಾನು ನಿನ್ನನ್ನು ಬಲಪಡಿಸ್ತೀನಿ. ಅರ್ಥ ಆಯ್ತಾ? ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಅಂತ. ನಾವು ಎಷ್ಟೇ ನಡೆದ್ರು, ಎಷ್ಟೇ ದೂರ ಹೋದರೂ ನಾವು ಬಳಲೋದಿಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನದ ವಾಗ್ದಾನ ಏನಾಗಿದೆ? ಪ್ರಾಮಿಸ್ ವರ್ಡು. ದೇವರು ನಮ್ಮನ್ನು ನಮ್ಮ ದೇಶಗಳಲ್ಲಿ, ನಮಗೆ ಕೊಟ್ಟಂಥ ದೇಶಗಳಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಯಾವ ರೀತಿಯಲ್ಲಿ ಯಹೂದಿಯರನ್ನು ಆಶೀರ್ವದಿಸಿ ಇಸ್ರಾಯೇಲ್ ಮಕ್ಕಳನ್ನು ಕರ್ಕೊಂಡೋಗಿ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನೀವು ಸಂತೋಷವಾಗಿ ಬಾಳ್ತೀರಾ ಅಂತ
ಹೇಳಿದರೋ ಅದೇ ವಾಕ್ಯ ನಾವು ಪಟ್ಟಾಗಿಡ್ಕೊಳ್ಬೇಕು. ಅರ್ಥ ಆಯ್ತಾ? ನಮ್ಮನ್ನು ಆ ರೀತಿ ನಡೆಸ್ತಾರೆ. ಎಲ್ಲಿ ನಾವು ಬಿದ್ದೇವೋ ಅಲ್ಲೇ ನಮ್ಮನ್ನು ನಿಲ್ಲಿಸ್ತಾರೆ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಂಬಿಕೆಯಿಂದ ಈ ದಿನಗಳಲ್ಲಿ ನಾವು ಈ ದಿನ ಸಬ್ಬತ್ ದಿನ ನಾವು ಸಂತೋಷದಿಂದ ನಾವು ಆಲಯಕ್ಕೆ ಹೋಗಬೇಕು. ಅದಕ್ಕೆ ಆಲಯಕ್ಕೆ ನಾವು ಹೋಗೋದು. ದೇವರೇ ನಮ್ಮನ್ನು ಕಾಪಾಡದೆ ಎಲ್ಲ ನಮಗೆ ಒಳ್ಳೇದು ಮಾಡಿದೀಯಾ. ಒಂದು ವೇಳೆ ಯಾರು ಹೇಳೋಕ್ಕಾಗೋದಿಲ್ಲ ದೇವರ ಮಕ್ಕಳೇ, ದೇವರು ಏನು ಮಾಡಿಬಿಟ್ಟಿದ್ದಾರೆ, ನನಗೆ ಸಾಲ ಇದೆ, ನಾನು ದುಃಖದಲ್ಲಿದ್ದೀನಿ, ನನ್ನ ಮಕ್ಕಳು ಹೀಗೆ. ನೋ, ಹೇಳಬೇಡ್ರಿ. ನೀನು ಜೀವಂತವ ಇರುವುದೇ ಆತನ ಕೃಪೆ ಅಲ್ಲವ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಎಷ್ಟೋ ಜನರು ಹಾಸ್ಪಿಟಲಲ್ಲಿ ಬಳಲ್ತಾ ಇದ್ದಾರೆ. ನೀನು ಏನು ಮಾಡ್ತಾ ಇದೀಯಾ ದೇವರಿಗಾಗಿ? ದೇವರು ನಿನಗೆ ಮಾಡಿರುವುದನ್ನು ಒಂದೊಂದು ನೀನು ನೆನಪು ಮಾಡಿಕೊ. ತಾಯಿಯ ಗರ್ಭದಲ್ಲಿ ಸೃಷ್ಟಿ ಮಾಡಿದ ಪಿಂಡದಿಂದ ದೇವರು ನಮ್ಮನ್ನು ಕಾಣುವವನಾಗಿದ್ದಾನೆ, ಹೆಸರಿಡಿದು ಕರೆದ ದೇವರಾಗಿದ್ದಾನೆ. ಹಾಗಾದರೆ ನಾವು ಈ ರೀತಿ ನೆನೆಸೋದು ತಪ್ಪು. ನೆನೆಸುವವರು ಇದ್ದೀರಾ? ಅರ್ಥ ಆಯ್ತಾ? ಅನ್ಯ ಜನಗಳು ಯಾರಾದರೂ ನೋಡ್ತಾ ಇದ್ರೆ, ಬೇರೆ ಜಾತಿಯವರು ನೋಡ್ತಾ ಇದ್ರೆ, ದೇವರು ನಿಮ್ಮನ್ನು ಆಶೀರ್ವದಿಸಲೇ ಈ ದಿನ. ಈ ವಾಕ್ಯ ನಿಮಗೂ ಫಲಿಸುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನಗಳಲ್ಲಿ ನಾವು ಯೆರೆಮೀಯ 23:5-8, ಆಮೇಲೆ 128 ಕೀರ್ತನೆ 5-6 ನಾವು ಧ್ಯಾನ ಮಾಡಿದ್ದೇವೆ. ವಾಕ್ಯ ಕೇಳಿದ್ದೇವೆ, ರಿಸೀವ್ ಮಾಡ್ಕೊಂಡಿದ್ದೇವೆ. ನಂಬಿಕೆಯಿಂದ ನಾವು ಈ ವಾಕ್ಯಗಳನ್ನಿಟ್ಟು ಪ್ರತಿದಿನ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾ ಇರಬೇಕು. ಅರ್ಥ ಆಯ್ತಾ? ಕೊನೆಯದಾಗ ಆತನ ನಾಮ ಮಹಿಮೆ ಪಡಿಸಿ ನಾವು ಈ ವಾಕ್ಯವನ್ನು ಈ ದಿನ ನಿಲ್ಲಿಸಿ ಆಲಯಕ್ಕೆ ಸಂತೋಷದಿಂದ ಹೋಗೋಣ. ಕುಟುಂಬ ಇರುವವರು ಕುಟುಂಬದ ಜೊತೆಯಲ್ಲಿ, ಒಂಟಿಯಾಗಿರುವವರು ಒಂಟಿಯಲ್ಲಿ, ಮಕ್ಕಳ ಜೊತೆಯಲ್ಲಿ ಈ ರೀತಿ ಹೋಗುವುದುಂಟು. ಅರ್ಥ ಆಯ್ತಾ? ಬನ್ನಿರಿ, ಆತನ ನಾಮ ಮಹಿಮೆ ಪಡಿಸೋಣ. ಕರ್ತನೇ ಸ್ತೋತ್ರಪ್ಪ. ಯಾರ್ಯಾರು ಈ ವಾಕ್ಯಗಳನ್ನು ಕೇಳುತ್ತಾರೋ ಅವರೆಲ್ಲರನ್ನು, ಅವರ ಪರಿಸ್ಥಿತಿ ನಿನಗೆ ಗೊತ್ತಿದೆ ದೇವನೇ. ನೀನು ನಡೆಸುವಂತೀಯಾ ಎಂದು ನಾನು ನಂಬಿದ್ದೇನೆ ಕರ್ತಾವೆ. ಸ್ತೋತ್ರ ಸ್ವಾಮಿ, ನಾನು ನಂಬುತ್ತೇನಪ್ಪ ಕರ್ತಾವೇ. ಸ್ತೋತ್ರ 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 ಸ್ತೋತ್ರ. ನಿನ್ನಾಮ ಸ್ತುತಿಸುವೆನು ಪರಲೋಕ ತಂದೆ, ನಿನ್ನಾಮ ಸ್ತುತಿಸುವೆನು ಪರಲೋಕ ತಂದೆ. ನಿನ್ನ ರಾಜ್ಯವು ಬರಲಿ ರಾಜ, ಪರಲೋಕ ತಂದೆ. ಸಪ್ಪ, ನಿನ್ನ ರಾಜ್ಯವು ಬರಲಿ ರಾಜ, ಪರಲೋಕ ತಂದೆ. ಎಸ್ ಲಾರ್ಡ್ ದೇವನೇ, ನಿನ್ನ ರಾಜ್ಯ ಬರುವುದು, ನೀನು ಬರೋದನ್ನು ನಾವೆಲ್ಲರೂ ಕಾಯ್ತಾ ಇದ್ದೀವಪ್ಪ. ಬೇಗನೆ ಬರಬೇಕಪ್ಪ. ಇನ್ನು ಯಾರ್ಯಾರು ರಕ್ಷಣೆಗೆ ಬರಬೇಕು, ಬರಲಿ ಕರ್ತಾವೆ. ಯೇಸುವೇ ಸ್ತೋತ್ರ. ಕರ್ತನೇ, ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಿಸಿ ತಗ್ಗಿಸ್ತಾ ಇದ್ದೀನಪ್ಪ. ನಿನ್ನ ನಾಮ ಮಹಿಮೆ ಹೊಂದಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಗಾಡ್ ಬ್ಲೆಸ್ ಯು ದೇವರ ಮಕ್ಕಳೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.